ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವಾಗಿನ ವಿಷಯ ಏನು ಅಂತಂದರೆ ಆಪರೇಷನ್ ಸಿಂಧೂರು ಈಗ ಒಂದು 7-8 ದಿವಸ ಆಯಿತು ಅನ್ಸುತ್ತೆ ಮುಗಿದು. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು ಅಂತಾರೆ. ಇದು ಶುದ್ಧ ತಪ್ಪು. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿಲ್ಲ. ನಾವು ಏನು ಮಾಡಿದ್ವಿ, ಈ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ನ ಟೆರರ್ ಕ್ಯಾಂಪ್ಗಳಿದ್ವು. ಅಲ್ಲಿ ಉಗ್ರವಾದಕ್ಕೆ ಬೆಂಬಲ ಕೊಟ್ಕೊಂಡು ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮಲ್ಲಿ ಅಮಾಯಕರನ್ನ ಕೊಲಿಸ್ತಾಯಿದ್ರು. ಪುಲ್ವಾಮಾ ಮತ್ತು ಪಹಲ್ಗಾಮಲ್ಲಾಗಿದ್ದು ಪಹಲ್ಗಾಮ್ ಅಂದರೆ ಏನು ಅಂತಂದರೆ, ನಾವು ಅಮರನಾಥ್ ಯಾತ್ರೆಗೆ ಹೊರಡಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಮಾಡೋದು, ಜನಗಳನ್ನೆಲ್ಲ ಒಟ್ಟಿಗೆ ಸೇರಿಸೋದು ಒಂದು ಜಾಗ. ಅದು ಅಲ್ಲಿಂದ ಹೊರಡುತ್ತೆ. ಅಲ್ಲಿಂದ ಸೋನ್ ಮಾರ್ಗದಿಂದನೂ ಹೋಗ್ತೀವಿ, ಇನ್ನೊಂದು 2-3 ಮಾರ್ಗಗಳಿವೆ, ಅಲ್ಲಿಂದ ಹೋಗ್ತಾರೆ. ಈ ಪಹಲ್ಗಾಮ್ ಅನ್ನೋದ್ರಲ್ಲಿ ಏನಾಗುತ್ತೆ, ಯಾತ್ರಿಗಳೆಲ್ಲ ಹೋಗಿರ್ತಾರೆ, ಅವ್ರ ಮೇಲೆ ಅಮಾಯಕರ ಮೇಲೆ ಗುಂಡಿಟ್ಟು ಸಾಯಿಸ್ತಾರೆ. ನನಗೆ ಬಹಳ ಹೃದಯಕ್ಕೆ ಚುಚ್ಚಿದ ಮಾಹಿತಿ ಏನು ಅಂತಂದರೆ, ಪಾಪ ಒಂದು ಹೆಣ್ಣುಮಗಳು ಗಂಡನ ಶವದ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಅದನ್ನು ಎಲ್ಲ ಟಿ ವಿನಲ್ಲೂ ತೋರಿಸಿದ್ರು. ಇಷ್ಟು ಮನಸ್ಸು ಕರಗ್ತಕ್ಕಂಥ ಇದು ಏನಾಗುತ್ತೆ, ಸಿಂಧೂರ್ ಅಂತ ಹೇಳ್ತೀವಿ ನೋಡಿ. ಸಿಂಧೂರ್ ಅಂತಂದರೆ ಯಾರು ಮುತ್ತೈದೆ ಇರ್ತಾರೆ, ಯಾರು ಮದುವೆ ಆಗಿರ್ತಾರೆ, ಅವರು ತಲೆನ ಬಾಚ್ತಾರೆ, 2 ಭಾಗ ಮಾಡ್ತಾರೆ, ಮಧ್ಯದಲ್ಲಿ ಕುಂಕುಮ ಇಡ್ತಾರೆ. ನಾವು ಕುಂಕುಮ ಅಂತೀವಿ, ಅವ್ರು ಸಿಂಧೂರ್ ಅಂತಾರೆ. ಮಾಂಗಮೇ ಸಿಂಧೂರ್ ಭರ್ದಿಯಾ ಅಂತಂದರೆ ಮದುವೆ ಮಾಡ್ಕೊಂಡ್ರು ಅಂತಂದ್ಬಿಟ್ಟು ನೋಡಿದ ತಕ್ಷಣ ಒಂದು ಜ್ಞಾಪಕ ಬರುತ್ತೆ, ಹೌದು ಈಕೆದು ಮದುವೆ ಆಗಿದೆ. ನೋಡೋ ದೃಷ್ಟಿನಲ್ಲಿ ನಾವು ಬಹಳ ಪವಿತ್ರವಾಗಿರಬೇಕು ಅನ್ನೋ ಭಾವನೆ ಬರುತ್ತೆ. ಆ ದೃಷ್ಟಿಯಿಂದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನು ಮಾಡಿದ್ದಾರೆ, ಮಾಂಗಮೇ ಸಿಂಧೂರ್ ಅಂತ ಹೇಳ್ತೀವಿ. ಮಾಂಗಮೇ ಸಿಂಧೂರ್ ಅಂದರೆ ಬೈತಲೆ ಒಳಗೆ ಸಿಂಧೂರನ್ನ ಇಟ್ಕೊಳ್ಳೋದು ಒಂದು ಪದ್ಧತಿ, ಗೌರವ ಸೂಚಕ. ಈಗ ಏನಾಗುತ್ತೆ, ಮಿಲಿಟ್ರಿನಲ್ಲಿ ಹೋದರೆ ಅನೇಕ ಯುದ್ಧಗಳು ಮಾಡಿದ್ದಾರೆ ಅಂತಂದರೆ, ಈ ಎಡಗಡೆ ಪಾಕೆಟ್ ಮೇಲೆ ಬ್ಯಾಡ್ಜ್ಗಳು ಬರುತ್ತೆ, ಅದು ಕಲರ್ ಬಟ್ಟೆಗಳು ಇದಿರುತ್ತೆ. ಅದು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದೇನಾಗುತ್ತೆ, ನೋಡಿದ ತಕ್ಷಣ ಇವ್ರಿಗೆ ಹೌದು ಇವರೇನೋ ವಿಶೇಷ ಅಂತ ಅನಿಸ್ಬೇಕು ಅಂತ ಭಾವನೆ ಬರ್ತಕ್ಕಂಥ ಮೊದಲನೇ ಕುರುಹನೇ ನಮ್ಮ ಆಪರೇಷನ್ ಇದು ಏನು ಅಂತಂದ್ರೆ ಮಾಂಗಮೇ ಸಿಂಧೂರ್ ಅಂತಂದ್ಬಿಟ್ಟು. ಯಾರು ಮದುವೆ ಆಗಿರ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಅವ್ರ ತಲೆ ಒಳಗೆ ಸಿಂಧೂರನ ಇಟ್ಕೋತಾರೆ. ಸಿಂಧೂರ ಅಂತಂದರೆ ಕುಂಕುಮಕ್ಕಿಂತ ಒಳ್ಳೆಯದು. ಅದು ಅನೇಕ ರೇಡಿಯೇಷನ್ ಎಫೆಕ್ಟ್ಗಳನ್ನ ಕಡಿಮೆ ಮಾಡುತ್ತಂತೆ. ಇರಲಿ, ಆ ವಿಷಯ ಬೇರೆ, ಅದು ಇನ್ಯಾವ ಥರ ಮಾತಾಡೋಣ. ಏನಾಗುತ್ತೆ, ಈ ಆಕೆ ಗಂಡನ್ನು ಆಕೆ ಕಣ್ಮುಂದೆ ಹೊಡೆದು ಸಾಯಿಸ್ಬಿಟ್ರು, ಗುಂಡು ಹೊಡೆದು ಸಾಯಿಸ್ಬಿಟ್ರು. ಪಾಪ ಗಂಡನ ಶವದ ಮುಂದೆ ಕೂತ್ಕೊಂಡು ಆಕೆ ಹೇಳ್ತಾ ಇದ್ದಾಳೆ. ಅದನ್ನೆಲ್ಲ ಟಿ ವಿನಲ್ಲೂ ತೋರಿಸಿದ್ರು. ಎಲ್ಲರೂ ನೋಡಿದವ್ರಿಗೆಲ್ಲ ಕರುಳು ಚುರು ಅನ್ನತ್ತೆ. ಇಂಥ ಇದನ್ನು ಮಾಡಬೇಕು ಅಂತಂದರೆ ಆ ಸಿಂಧೂರ ಇದು ಮಾಡೋದು, ಮತ್ತೆ ಈ ಥರ ಗಲಾಟೆ ಆಗಬಾರ್ದು, ಅವರು ಸರಿಯಾದ ಪಾಠ ಕಲಿಸ್ಬೇಕು ಅಂತ ಏನಾಯಿತು, ಕಾಂಗ್ರೆಸ್ನವ್ರು ಏನು ಅಂತಂದರೆ ಅವರು ಅವರು ಹುಚ್ಚುಮುಂಡೆ ಮದುವೆ ಉಂಡೋನೇ ಜಾಣ ಅಂತ ಅಂದ್ಬಿಟ್ಟು ಏನೋ ಬಂದ್ವಿ, ಏನೋ ಪ್ರಧಾನಮಂತ್ರಿ ಆದ್ವಿ, ಜನನೂ ಕುರಿಗಳ ಥರ ಇದ್ದರು, ಓಟ್ ಹಾಕಿದ್ರು, ಮಜಾ ಮಾಡ್ಕೊಂಡ್ವಿ. ಏನೂ ಕೆಲಸ ಮಾಡದೇ ಇರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ನೋಡಿ, ಪ್ರಪಂಚದಲ್ಲೇ 4th ರಿಚೆಸ್ಟ್ ವುಮನ್ ಅಂತೆ. ಮತ್ತು ಅವ್ರ ಸಂಸಾರದಲ್ಲಿರ್ತಕ್ಕಂಥವ್ರು ರಾಬರ್ಟ್ ವಾದ್ರಾ ಇರ್ಬೋದು, ಅವನ ಅಳಿಯ ನೋಡಿ, ಪ್ರಿಯಾಂಕಾ ಗಾಂಧಿ ಗಂಡ, ಅವನು ಬೇರೆ ದೇಶದ ಎಲ್ಲರೂ ಹೋದರೆ ಚೆಕಿಂಗ್ ಇರ್ತಿರ್ಲಿಲ್ವಂತೆ. ಏನು ಅಂದರೆ ಏರ್ಪೋರ್ಟಿಂದ ಹೊರಗೆ ಹೋಗ್ಬೇಕಾದ್ರೆ ಚೆಕ್ಕಿಂಗು ಬೇಕಾದಷ್ಟು ಫಾರ್ಮಾಲಿಟೀಸ್ ಇರುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡಿ ಹೋಗಬೇಕು. ಯಾವುದೇ ಪ್ರಧಾನಮಂತ್ರಿ ಹೋದರೆ ಆ ಥರ ಫ್ರಿಸ್ಕಿಂಗ್ ಇರೋಲ್ಲ, ಚೆಕಿಂಗ್ ಇರೋಲ್ಲ, ಅಂಥ ಫೆಸಿಲಿಟಿ ಕೊಡ್ತಿದ್ದರಂತೆ. ಏನಾಗುತ್ತೆ, ಈ ಥರ ಇವುಗಳನ್ನ ತೊಗೊಂಡು ಇವ್ರೇನು ಮಾಡಿದರು, ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥವರೆಲ್ಲ ಕುರಿಗಳು, ಇವ್ರನ್ನ ಹೇಗೆ ಬೇಕಾದ್ರೆ ನಾವು ಯಾಮಾರ್ಬೋದು ಅಂತ ರಕ್ತತ್ವಕ್ಕೆ ಬಂದ್ಬಿಟ್ಟಿದೆ ಇದು. ಜವಾಹರ್ಲಾಲ್ ನೆಹರು ನೋಡಿ, ಮೊಹಮ್ಮದ್ ಅಲಿ ಜಿನ್ನಾನ ಕಸಿನ್ ಅಂತೆ, ಮತ್ತು ಫರೂಕ್ ಅಬ್ದುಲ್ಲಾ ಕಸಿನ್ ಅಂತೆ. ಇವರೆಲ್ಲ ಒಂದೇ ಅಪ್ಪ ಹಂಗೆ ಹುಟ್ಟಿದವರು, ಆದರೆ ತಂದೆ ತಾಯಿಗಳು ಬೇರೆ ಬೇರೆ ಅಂತ ಎಲ್ಲೋ ಓದಿದ್ದು ನೆನಪು. ಈ ಥರ ಇದ್ದವ್ರು ಏನಾಯಿತು, ಇವರು ಏನು ಮಾಡಿದ್ರು, ಇಂಡಿಯಾ ದೇಶದ ಜನಗಳನ್ನ ಚೆನ್ನಾಗಿ ಯಾಮಾರಿಸ್ಬೋದು ಅಂತ ಏನು ಮಾಡಿದ್ರು, ಜವಾಹರ್ಲಾಲ್ ನೆಹರು ಅಂತ ಹೆಸರಿಟ್ಕೊಂಡ್ರು. ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಬಿಟ್ರು. ಪಂಡಿತರು ಅಂತ ಹೇಳ್ಕೊಂಡು ನೋಡಿ, 1947ನೇ ಇಸ್ವಿಯಿಂದ ಹಿಡಿದು 64ನೇ ಇಸ್ವಿವರೆಗೂ ಪ್ರಧಾನಮಂತ್ರಿಯಾಗಿ ಮುಂದುವರೆದ್ರು. ಅದೇನೋ ಕೋರ್ಟಿನ ಜಾಬಲ್ಲಿ ಒಂದು ಇದನ್ನು ಗುಲಾಬಿ ಹೂ ಸಿಗಿಸ್ಕೊಂಬಿಡೋರು, ಮಕ್ಕಳ ದಿನಾಚರಣೆ ಅಂತ ಮಾಡೋರು, ಏನೇನೋ ಯಾಮಾರಿಸ್ಬಿಟ್ಟು 17 ವರ್ಷ ರಾಜ್ಯ ಏನಾಯಿತು, ಹುಚ್ಚುಮುಂಡೆ ಮದುವೆ ಉಂಡೋನೇ ಜಾಣ ಸಖತ್ತಾಗಿ ದರ್ಬಾರ್ ಮಾಡ್ಕೊಂಡು ಹೊಡೋದು. ಅದಾದ ನಂತರ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದರು. ಇಂದಿರಾ ಗಾಂಧಿ ಸ್ವಲ್ಪ ವ್ಯತ್ಯಾಸ ಆಯಿತು. ಏನು ಅಂತಂದರೆ, ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದು ಬಾಂಗ್ಲಾದೇಶವನ್ನು
ಮತ್ತೆ ಬಿಟ್ಟುಕೊಟ್ಬಿಟ್ರು. ಇದೇ ನಾವು ಮಾಡಿದ ಮೊದಲನೇ ತಪ್ಪು. ಏನು ಅಂತಂದರೆ ಬಾಂಗ್ಲಾದೇಶವನ್ನು ನಮ್ಮ ವೆಸ್ಟ್ ಬೆಂಗಾಲ್ ಏನಿತ್ತು ಈಸ್ಟ್ ಬೆಂಗಾಲ್ ಅಂತ ಸೇರಿಸ್ಕೊಬರಿತ್ತು. ಆಗ ಸೆಕ್ಯುಲರ್ನ ವರ್ಡ್ಗೆ ಸರಿಯಾದ ಬೆಲೆ ಬರೋದು. ಏನಾಯಿತು, ಇವರು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅಂಬೇಡ್ಕರ್ ತಲೆ ಮೇಲೂ ಕೈ ಇಟ್ಟರು, ನಮ್ಮ ತಲೆ ಮೇಲೂ ಹಿಂದೂಗಳು ಅಂತ ಕೈ ಇಟ್ಟರು. ಎರಡೂ ಕೈ ಇಟ್ಬಿಟ್ಟು ಏನು ಮಾಡಿದ್ರು, ಅಂಬೇಡ್ಕರ್ನ ಸೋಲಿಸಿ ಮೂಲೆಗೆ ಸರಿಸ್ಬಿಟ್ರು. ಮತ್ತು ಇವರು 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಮೆರೆದರು. ಈ ಥರ ಮಾಡಿ 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 ಏನಾಯಿತು, ನಾವು ಎಷ್ಟೇ ಓದಿರಲಿ, ಸೈಂಟಿಸ್ಟ್ ಆಗಿರಲಿ, ಯಾರೇ ಆಗಿರಲಿ, ಏನಾಯಿತು ಕಣ್ಣು ಮುಚ್ಕೊಂಡು ನಂಬಿಟ್ವಿ. ಇದೇನು ಒಂದು ಎಲ್ಲಿವರೆಗೂ ನಾನು ನಂಬಿದೆ ಅಂತಂದರೆ ನೋಡಿ, ಅಲಹಾಬಾದ್ಗೆ ಈಗ ಪ್ರಯಾಗ್ರಾಜ್ ಅಂತ ಪುನರ್ನಾಮಕರಣ ಮಾಡಿದ್ದಾರೆ. ಪ್ರಯಾಗ್ರಾಜ್ಗೆ ಹೋಗಬೇಕಾದ್ರೆ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನಿಂದ ಪ್ರಯಾಗ್ರಾಜ್ಗೆ ಹೋಗಬೇಕು, ಕುಂಭಮೇಳ ನಡೆದಿರ್ತಕ್ಕಂಥ ಹೋಗಬೇಕು ಅಂದರೆ ಎಡಗಡೆನೇ ಒಂದು 2-3 ಕಿಲೋಮೀಟ್ರ್ ದೂರ ಹೋದರೆ ಎಡಗಡೆಗೆ ಒಂದು ಡಿವಿಯೇಷನ್ ಹೋಗುತ್ತೆ. ಆ ಡಿವಿಯೇಷನ್ನಲ್ಲಿ ಒಂದು 1/4 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಅಲ್ಲಿ ಆನಂದ ಭವನ ಅಂತ ಒಂದು ಪ್ಯಾಲೇಸ್ ಸಿಗುತ್ತೆ. ನಮ್ಮ ಮೈಸೂರು ಅರಮನೆ ನೋಡಿದವ್ರಿಗೆ ಇದೇನು ಪ್ಯಾಲೇಸ್ ಅನಿಸುತ್ತೆ, ಆದರೆ ಒಳಗಡೆ ಹೋದರೆ ಅಲ್ಲಿ ಭೌಗೋಳಿಕ ಸನ್ನಿವೇಶಕ್ಕೆ ಹೊಂದ್ಕೊಂಡಂಗೆ ಅದು ಪ್ಯಾಲೇಸ್ ಅಂತಲೇ ಹೇಳ್ಬೋದು. ಆ ಪ್ಯಾಲೇಸ್ ಒಳಗೆ ಹೋದರೆ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಇದೆ. ಫಸ್ಟ್ ಫ್ಲೋರಲ್ಲಿ ಇವ್ರದ್ದು ಗಾಂಧೀಜಿಗೆ ರೂಮ್ ಮಾಡಿಕೊಂಡಿದ್ದರಂತೆ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಎಲ್ಲ ಅಫ್ಘಾನಿಸ್ತಾನದಲ್ಲಿ ಹೋಗಿ ಮದುವೆ ಆದ್ಲಂತೆ. ಅದು ದೇಶಕ್ಕೆ ಅವಮಾನ, ಪ್ರಧಾನಮಂತ್ರಿ ಮಗಳು ಹಿಂಗೆ ಮಾಡಿದ್ರೆ ಅಂತ ಅಂದ್ಬಿಟ್ಟು ಮತ್ತೆ ಗಂಡ ಹೆಂಡ್ತಿನ ಕರ್ಕೊಂಬಂದಂತೆ. ಅದೇನೋ ಆಕೆ ಗಂಡನ ಹೆಸರು ಎಂಥದ್ದು ಹೇಳ್ತಾರೆ, ಅಫ್ಘಾನಿಸ್ತಾನದವನು ಅಂತ ಅಂದ್ಬಿಟ್ಟು ಹಿಡ್ಕೊಂಬಂದ್ಬಿಟ್ಟು ಒಂದು ಕಟ್ಟೆ ಇದೆ. ಕಟ್ಟೆ ಮೇಲೆ ಇಲ್ಲೇ ಇಂದಿರಾ ಗಾಂಧಿ ಮದುವೆ ಆಗಿದ್ದು ಅಂತ ಅಂದ್ಬಿಟ್ಟು ಚಪ್ರ ಹಾಕಿದ್ದು ಗುರುತುಗಳೆಲ್ಲ ಇದೆ, ಅಲ್ಲಿ ಕಬ್ಬಣ ನೆಟ್ಟಿದ್ದು ಗುರುತುಗಳೆಲ್ಲ ಇದೆ. ಅಲ್ಲಿ ಇದು ಮಾಡಿಬಿಟ್ಟು ಮತ್ತೆ ಮದುವೆ ಮಾಡಿದಂತೆ. ಆಗ ನೋಡಿ ಇದು ಮಹಾತ್ಮ ಗಾಂಧಿ ಏನು ಮಾಡಿದಂತೆ, ಗಾಂಧಿ ಅಂದ್ಬಿಟ್ಟು ಪುನರ್ನಾಮಕರಣ ಮಾಡಿ ಪ್ರಿಯದರ್ಶಿನಿ ಅಂತ ಅಂದ್ಬಿಟ್ಟು ಆಕೆ ಹೆಸರು ಪುನರ್ನಾಮಕರಣ ಮಾಡಿ ಇಂದಿರಾ ಅಂತ ನಾಮಕರಣ ಮಾಡಿ ಇಂದಿರಾ ಗಾಂಧಿ ಅಂತ ಅಂದ್ಬಿಟ್ಟು ಇಡ್ತಾರೆ. ಅದೇನಾಗುತ್ತೆ, ನೆಕ್ಸ್ಟ್ 4-5 ಜನ್ರೇಷನ್ ಹೋಗ್ಬಿಟ್ರೆ ಏನಾಗುತ್ತೆ, ನಮ್ಮ ದೇಶದ ಚರಿತ್ರೆ ದಿಕ್ತಪ್ಪಿಡುತ್ತೆ. ಇಂದಿರಾ ಗಾಂಧಿ ಅಂದರೆ ಗಾಂಧಿ ಮಗಳು ಅಂತ ಅಂದ್ಬಿಡ್ತಾರೆ ಇವರು. ಯಾಕೆ ಅಂತಂದರೆ ಅಧಿಕಾರ ಪಡ್ಕೊಂಡು ಅಧಿಕಾರನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಷ್ಟೇ ಇವ್ರ ತಲೆಯಲ್ಲಿರೋದು. ಮೆರಿಬೇಕು. ದುಡ್ಡು, ಸೆಕ್ಸು ಭಾಳ ಇಂಪಾರ್ಟೆಂಟ್. ಆ ದೃಷ್ಟಿಯಿಂದ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಕ್ಕಂಥ ಇಂಥ ಕೆಲಸನ ಮಾಡ್ತಾರೆ ಅಂತ ಧೈರ್ಯವಾಗಿ ಹೇಳ್ಬೋದು. ಇದು ಅಲಹಾಬಾದ್ನೇ ಪ್ರಯಾಗ್ರಾಜ್ ಅಂತ ಯೋಗಿ ಪುನರ್ನಾಮಕರಣ ಮಾಡಿದ್ದಾರೆ. ಆ ಪ್ರಯಾಗ್ರಾಜ್ಗೆ ಹೋಗಬೇಕಾದ್ರೆ ಎಡಗಡೆಗೆ ಆನಂದ ಭವನ ನೋಡಬೇಕು. ಯಾರು ಕುಂಭಮೇಳಕ್ಕೆ ಹೋಗ್ತೀರಾ, ಪ್ರಯಾಗ್ರಾಜನ್ನು ನೋಡಬೇಕು ಅಂತ ಹೋಗ್ತೀರಾ, ಕುಂಭಮೇಳ ನೋಡಬೇಕು ಅಂತ ಹೋಗ್ತೀರಾ, 12 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ, ಆ ಜಾತ್ರೆ ನೋಡಬೇಕು ಅಂತ ಹೋಗ್ತೀರಾ, ಬನ್ನಿ ನಾವೆಲ್ಲ ಆನಂದ ಭವನ ನೋಡೋಣ. ನೋಡಿ, ಯಾರು ಪ್ರಯಾಗ್ರಾಜನ ರೈಲ್ವೆ ಸ್ಟೇಷನ್ ಇಳಿದ್ಬಿಟ್ಟು ಕುಂಭಮೇಳಕ್ಕೆ ಹೋಗ್ತೀರಾ, 2-3 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಎಡಗಡೆಗೆ ಒಂದು ಡಿವಿಯೇಷನ್ ಹೋಗುತ್ತೆ, ದೊಡ್ಡ ಟಾರ್ ರೋಡ್ ಇದೆ. ಅಲ್ಲಿಂದ ಹೋದರೆ ಅಲ್ಲಿ ಆನಂದ ಭವನ ಸಿಗುತ್ತೆ. ಆನಂದ ಭವನಕ್ಕೆ ಹೋಗಿ ನೋಡ್ಕೊಂಬನ್ನಿ. ನಮ್ಮ ಚರಿತ್ರೆ ಏನಾಗಿದೆ ಡಿಸ್ಟಾರ್ಟ್ ಮಾಡಿಬಿಟ್ಟಿದೆ. ಜವಾಹರ್ಲಾಲ್ ನೆಹರು ಏನು ಹೇಳಿದ್ರು, ಕರಿನ ಬಿಳಿ, ಬಿಳಿನ ಕರಿ ಅಂತ ಒಪ್ಪಿಟ್ಟಿದ್ವಿ. ಅಂಥ ಪರಿಸ್ಥಿತಿ ಹೊರಟೋಗಿದೆ. ಈಗೇನು ಅಂದರೆ ಚರಿತ್ರೆನ ಪುನರ್ರಚನೆ ಮಾಡಬೇಕಾಗಿದೆ. ಸತ್ಯವನ್ನು ನಾವು ವಸ್ತುಸ್ಥಿತಿನಲ್ಲಿ ತಿಳ್ಕೋಬೇಕಾಗಿದೆ. ಆ ದೃಷ್ಟಿಯಿಂದ ಯಾರು ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ಇದ್ದೀವಿ, ಯಾರು ಕುಂಭಮೇಳಕ್ಕೆ ಹೋಗಬೇಕು ಅಂತಿದ್ದೀವಿ, ಯಾರು 12 ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ಜಾತ್ರೆಗೆ ಹೋಗಬೇಕು ಅಂತ ಇದ್ದೀವಿ, ನಾವೆಲ್ಲರೂ ಆನಂದ ಭವನ ನೋಡ್ಕೊಂಬರೋಣ. ಅಲ್ಲಿಗೆ ನಮ್ಮ ದೇಶ ಇಂಪ್ರೂವ್ ಆಗುತ್ತೆ, ನಮ್ಮ ಸನಾತನ ಧರ್ಮ ಇಂಪ್ರೂವ್ ಆಗುತ್ತೆ, ನಮ್ಮ ಹಿಂದೂಸ್ತಾನ ಅಂತ ಇಂಡಿಯಾ ಅನ್ನೋದು ಆಟೋಮೆಟಿಕ್ಕಾಗಿ ಹಿಂದೂಸ್ತಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.